ಎಲ್ಲರಿಗೂ ನಮಸ್ಕಾರ. ಈ ವೀಕಂತೂ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಯಾಕೆ ಅಂತ ಅಂತೀರಾ? ಯಾಕಂತಂದರೆ ಸೂರಜ್ಜು ಈ ಸರಿ ರಜಕ್ಕೆ ಬೆಂಗಳೂರಿಗೆ ಬಂದಿದ್ದ. ಹಾಗಾಗಿ ಅವನು ಎಷ್ಟು ಆ್ಯಕ್ಟಿವ್ ಆಗಿದ್ನೋ ನಾವು ಅಷ್ಟೇ ಆ್ಯಕ್ಟಿವ್ ಆಗಿದ್ದಿದ್ದು ನಿಜವಾಗ್ಲೂ ಹೌದು. ಈ ವೀಕಂತೂ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದಾರೆ ಅಣ್ಣ ತಂಗಿ. ಹೇಗೆಲ್ಲ ಮಾಡಿದ್ದೀವಿ ಗೊತ್ತಾ? ನಮ್ಮ ಅಣ್ಣ ನಡೆಸ್ತಾ ಇರೋ ಸ್ಕೂಲ್ ಪೂಜೆ ಇತ್ತು ಅಂತ ಊರಿಗೆ ಹೋಗಿದ್ದೆ. ಹಾಗೆ ನಮ್ಮ ಅಣ್ಣ ನಾಟಕಕ್ಕೆ ಸೇರಿದ್ದ, ಮಹಾಭಾರತ ನಾಟಕ. ಹಂಗಾಗಿ ನಾನು ಆ ನಾಟಕ ಮುಗಿಸ್ಕೊಂಡು ನಾನು, ಸೂರಜ್, ತಾರಿಣಿ ಹಾಗೂ ಮಂಜು ಅವರು ಬಂದು ಬೆಂಗಳೂರಿಗೆ ಬಂದ್ವಿ. ಹಾಗೆ ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಗೊತ್ತಾ? ನಾವಂತೂ ಈ ವಾರ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ಹೋಗಿದ್ದು ಡೆಕೋತ್ಲಾನ್ಗೆ ಯಾಕೆ ಹೋಗಿದ್ವಿ ಅಂದರೆ ಸ್ವಲ್ಪ ನೀರಲ್ಲಿ ಆಟ ಆಡೋ ಅಂಥ ಔಟ್ಫಿಟ್ ಬೇಕು ಅಂತ ತೊಗೊಂಬರೋಕೆ ಹೋಗಿದ್ವಿ. ಯಾಕಂದರೆ ನಾವೆಲ್ಲ ವಂಡರ್ಲಾ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಒಂದು ಸೆಟ್ಟು, ಸೂರಜ್ ಒಂದು ಸೆಟ್ಟು ತೊಗೊಂಡು ಬಂದ್ವಿ. ಅದಾದಮೇಲೆ ನಾವು ನ್ಯಾಚುರಲ್ ಐಸ್ ಕ್ರೀಮ್ಸು, ರಾಜ್ಕುಮಾರ್ ಸಮಾಧಿ, ಮತ್ತು ಸೂರಜ್ಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ಅಂತೆ. ಹಾಗಾಗಿ ನಾನು ನೆಕ್ಸ್ಟ್ ಡೇ ಸ್ವಿಮ್ಮಿಂಗಿಗೆ ಕರ್ಕೊಂಡೋಗಿದ್ದೆ. ಅವ್ರ ಚಿಕ್ಕಪ್ಪ ಆಫೀಸ್ ಇದ್ದಿದ್ದರಿಂದ ಅವರಂತೂ ಬಂದಿರಲಿಲ್ಲ. ನಾನೇ ಅವನ್ನ ಕರ್ಕೊಂಡೋಗಿದ್ದೆ. ಮೊದಲಿಗೆ ಹೋದ ತಕ್ಷಣ ಸ್ವಲ್ಪ ಜನ ಇದ್ದರು ಸ್ವಿಮ್ಮಿಂಗ್ ಫೂಲಲ್ಲಿ. ಅದಾದಮೇಲೆ ಸ್ಟೂಡೆಂಟ್ಸ್ ಅನಿಸುತ್ತೆ ಒಂದು 10-20 ಜನ ಬಂದುಬಿಟ್ರು. ಹಾಗೋ ಹೇಗೋ ಸೂರಜ್ ಇದ್ದಾಗ ಅಷ್ಟು ಜನ ಇರಲಿಲ್ಲ. ಅವ್ನು ಚೆನ್ನಾಗಿ ಆಟ ಆಡ್ದ. ಅವನ ಜೊತೆ ಅವ್ರ ತಂಗಿ ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ಲು ಅವ್ರನ್ನ ನೋಡೋದು. ಅಣ್ಣ ಏನಿಗೆ ಆಟ ಆಡ್ತಾ ಇರೋದು. ಅವಳಿಗೂ ನೀರಂದರೆ ಇಷ್ಟ, ಆದರೆ ಅದು ತುಂಬ ಆಳ ಇತ್ತಲ್ಲ, ಅದಕ್ಕೆ ನಾನು ಇಳ್ಸೋಕ್ಕೆ ಹೋಗಿರಲಿಲ್ಲ. ಆದರೆ ಅವನಿಗೂ ಆಳ ಇತ್ತು. ಒಂಚೂರು ಭಯದಲ್ಲೇ ಅವನು ಸ್ವಿಮ್ ಮಾಡ್ತಾಯಿದ್ದ. ಅದೇ ಅವ್ರ ಚಿಕ್ಕಪ್ಪ ಇದ್ದಿದ್ದರೆ ಪಕ್ಕ ಅವ್ರಿಗೆ ಕರೆಕ್ಟಾಗಿ ಹೆಲ್ಪ್ ಮಾಡೋರು. ಬಟ್ ನಾನು ತಾರಿಣಿ ಇದ್ದಿದ್ದರಿಂದ ನೀರಲ್ಲಿ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಅವನೊಬ್ಬನ್ನೇ ಬಿಟ್ಟಿದ್ದೆ. ಬಟ್ ಅವನು ಫುಲ್ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ದ. ಈ ಕಡೆ ತಾರಿಣಿನೂ ಕೂಡ ಅವಳನ್ನೂ ನೋಡಿಕೊಂಡು ಅವನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾನು ಆರಾಮಾಗಿ ಕೂಲಾಗಿದ್ದೆ. ಅದಂತೂ ಇದು ಸ್ಪೋರ್ಟ್ಸ್ ಆ್ಯಂಡ್ ಈಟ್ಸ್ ರೆಸಾರ್ಟು, ಮಿನಿ ರೆಸಾರ್ಟು. ಅದು ಸ್ವಿಮ್ಮಿಂಗ್ ಫೂಲ್ ಇದೆ, ತಕ್ಕ ಮಟ್ಟಿಗೆ ನೇಚರೆಲ್ಲ ಚೆನ್ನಾಗಿದೆ, ಪಾರ್ಟಿಗಳೆಲ್ಲ ಮಾಡ್ಬೋದು. ನಮ್ಮ ಪಾಪು ಬರ್ಡೇ ಕೂಡ ನಾನು ಇದೇ ರೆಸಾರ್ಟಲ್ಲೇ ಮಾಡಿದ್ದು. ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿದ್ದಾಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡಿ ನನ್ನ ಗೊಂಬೆ ಎಷ್ಟು ಚೆನ್ನಾಗಿ ಕೂತಿದ್ದಾಳೆ ಗೊತ್ತಾ? ನನಗೆ ಅಯ್ಯೋ ಅನ್ನಿಸ್ಬಿಡ್ತು, ಖುಷಿಯಾಗೋಯ್ತು. ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಗೊತ್ತಾ ಅಲ್ಲಿ. ನನಗೆ ನಿಜವಾಗ್ಲೂ ಇವಳನ್ನ ಔಟ್ಸೈಡ್ ಕರ್ಕೊಂಬರ್ಬೇಕು ಅಂತ ಅನಿಸುತ್ತೆ. ಬಟ್ ಈ ಬಿಸಿಲಿಗೆ ಮಾತ್ರ ನಾನು ಎತ್ಲಾಗ ಹೋಗಲಿ, ಏನು ಮಾಡಲಿ ಅಂತ ಅನಿಸ್ಬಿಡುತ್ತೆ. ಈ ಬೆಂಗಳೂರಲ್ಲಿ ಹತ್ತಿರ ಪಾರ್ಕ್ಗಳಲ್ಲೆಲ್ಲ ಎಲ್ಲೇ ಹೋದರೂ ದೂರ ಹೋಗಬೇಕು. ಇವಳನ್ನ ಹೆಂಗಪ್ಪ ಮೇಂಟೈನ್ ಮಾಡೋದು ಅಂತ ಅನಿಸುತ್ತೆ. ಬಟ್ ಈ ಥರ ಆಚೆ ಬಂದಾಗ ಅವಳು ಖುಷಿಯಾಗಿ ಆಡ್ಕೊಂಡಿದ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಅವನು ಚೆನ್ನಾಗಿ ಆಟ ಆಡಿಕೊಂಡು ಮೇಲೆ ಬಂದಾದಮೇಲೆ ಅಲ್ಲೇ ಇನ್ನೂ ಸ್ವಲ್ಪ ಕೆಲವು ಗೇಮ್ಸ್ ಇದ್ವು. ಅದರಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದ. ಬಟ್ ತಾರಿಣಿಗೆ ಆಟ ಆಡ್ಸೋಣ ಅಂತಂದರೆ ತುಂಬ ಬಿಸಿಲಿತ್ತ. ಅವಳು ಅಷ್ಟು ಬಿಸಿಲಿಗೆ ತಡೆಯಲ್ಲ, ಮತ್ತು ಜ್ವರ ಗಿರ ಬರುತ್ತೆ ಅಂತ ನಾನು ಅವಳನ್ನ ಬಿಡಲಿಲ್ಲ. ಬಟ್ ಸೂರಜ್ ಒಬ್ಬನೇ ಆಟ ಆಡ್ಕೋತಾ ಇದ್ದ. ನಾನು ಹಾಗೆ ನೆರಳಲ್ಲಿ ಕೂತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ. ಅವನಿಗೂ ಒಂದೊಳ್ಳೆ ಮೆಮೊರೀಸು ತೋರಿಸ್ಬೋದು ಅಂತ. ಸೊ ಅವ್ನು ತುಂಬ ನಿಜವಾಗ್ಲೂ ಖುಷಿಪಟ್ಟ. ನನಗೆ ಖುಷಿಯಾಗೋಯ್ತು ಅವನ ಆ ಥರ ಖುಷಿಯಾಗಿರೋದು ನೋಡಿ. ಇಲ್ಲೆಲ್ಲ ಫ್ರಂಟಲ್ಲಿ ಗೇಮ್ಸ್ಗಳೆಲ್ಲ ಚೆನ್ನಾಗಿದೆ. ಅಂದರೆ ಚಿಕ್ಕ ಮಕ್ಕಳಿಗೆ ಜಾರಬಂಡಿ, ಉಯ್ಯಾಲೆ, ಮತ್ತು ಟಕಾಟಿಕಿ, ಆಮೇಲೆ ಹೀಗೆ ಕೆಲವೊಂದು ಗೇಮ್ಸ್ಗಳೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಇದೆಲ್ಲ ಫ್ರೀಯಾಗಿ ಆಡ್ಬೋದು ಸ್ವಲ್ಪ ಹೊತ್ತು. ಆದರೆ ಅವರು ಜಾಸ್ತಿ ಹೊತ್ತು ಬಿಡೋಲ್ಲ. ನಾವು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ ಅಂತ ಸೂರಜ್ ಅಲ್ಲಿವರೆಗೂ ಆಟ ಆಡ್ಕೊಂಡು ಕೂತಿದ್ದ. ಅಲ್ಲೇ ಇರೋ ಫೂಸ್ಬಾಲ್ನ ನನಗೆ ಸೂರಜ್ಜೇ ಹೇಳ್ಕೊಟ್ಟಿದ್ದು, ಹೆಂಗೆ ಆಡಬೇಕು ನೋಡು ಚಿಕ್ಕಿ ಅಂತ ಅವನೇ ಹೇಳ್ಕೊಟ್ಟು ಅವನೇ ಗೆದ್ದ ಕೊನೆಗೆ. ಬಟ್ ಆಡೋಕ್ಕಂತೂ ತುಂಬ ಮಜಾ ಇತ್ತು. ಬಟ್ ತಾರಿಣಿ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು. ಅವಳನ್ನ ಎತ್ಕೊಂಡಂತೂ ಆಟ ಆಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಆದ್ರೂ ಟ್ರೈ ಮಾಡಿದೆ. ಬಟ್ ವಿನ್ ಆಗೋಕ್ಕಂತೂ ಆಗಲಿಲ್ಲ. ಒಂದೇ ಒಂದು ಸರಿ ವಿನ್ ಆದೆ. ಬಟ್ ಎಲ್ಲ ಅವನೇ ವಿನ್ ಆದ. ಅದಾದಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಡೇಗೆ ವಂಡರ್ಲಾಗಂತೂ ಎಷ್ಟು ಖುಷಿಯಾಗಿದ್ದೆ ಅಂತಂದರೆ ನಂಗೆ ತುಂಬ ಇಷ್ಟ ವಂಡರ್ಲಾ. ಗೇಮ್ಸ್ ಎಲ್ಲ ಆಡೋದು, ನೀರಲ್ಲಿ ಆಡೋದು ಅಂದರೆ ತುಂಬ ಇಷ್ಟ. ಸೊ ಫುಲ್ ಎಕ್ಸೈಟಾಗಿ ನಾವು 3 ಜನ ಹೋದ್ವಿ. ಮಾಮೂಲಿ ಎಷ್ಟು ಖುಷಿಯಾಗಿದ್ದೆ ಅಂತಂದರೆ ನಾನಂತೂ ಅಷ್ಟಿಷ್ಟು ಖುಷಿಯಾಗಿರಲಿಲ್ಲ. ಯಾಕೆಂತಂದರೆ ಅದೆಲ್ಲ ಒಳ್ಳೆ ಮೆಮೊರೀಸು. ವಂಡರ್ಲಾದಂತೂ ನಾನು ಜಾಸ್ತಿ ಫೋಟೋಸ್ ಶೇರ್ ಮಾಡಿಲ್ಲ, ಯಾಕಂದರೆ ಅದರದ್ದೇ ಒಂದು ವೀಡಿಯೋಸ್ ಮಾಡಿದ್ದೀನಿ, ಅಲ್ಲೋಗಿ ಚೆಕ್ ಮಾಡಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ಹೋಗಿದ್ದು
ಎಲ್ಲಿಗೆ ಗೊತ್ತಾ? ಲುಲು ಮಾಲ್ಗೆ. ಹೌದು, ಲುಲು ಮಾಲ್. ಲುಲು ಮಾಲಲ್ಲಿ ತುಂಬ ಗೇಮ್ಸ್ ಇದೆ. ಅವನು ತುಂಬ ಇಷ್ಟಪಟ್ಟಿದ್ದು. ಹೋದ ವರ್ಷ ಬಂದಾಗ ಕೂಡ ನಾವು ಲುಲು ಮಾಲಿಗೆ ಅವನ್ನ ಕರ್ಕೊಂಡು ಹೋಗಿದ್ವಿ. ಹಾಗಾಗಿ ಈ ವರ್ಷನೂ ಚಿಕ್ಕಪ್ಪ ಅಲ್ಲಿಗೆ ಹೋಗೋಣ ಅಂತ ಅಂದ್ವಾ. ಅದಕ್ಕೆ ಸರಿ ಆಯಿತು ನಡಿ ಅಂತ ಆ ದಾರಿಲಿ ಹೋಗ್ಬೇಕಾದ್ರೆ ಅವನಿಗೆ ಸನ್ ರೂಫ್ ಕಾರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಕಾರಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ಗಳು ಮಾಡಿಕೊಂಡು ಲುಲು ಮಾಲಿಗೆ ಕರ್ಕೊಂಡೋಗಿ ಆಟ ಆಡಿಸಿದ್ವಿ ಚೆನ್ನಾಗಿ. ಅವ್ನಿಗೆ ಏನೇನು ಇಷ್ಟ ಆಗುತ್ತೋ ಆ ಥರ ಎಲ್ಲ ಗೇಮ್ ಆಡಿದ ಅವನು ಸ್ವಲ್ಪ ಹೊತ್ತು. ಅದಾದಮೇಲೆ ಹಾಗೆ ಪಾಪ್ಕಾರ್ನ್ ತಿಂದ್ಕೊಂಡು ಅವನು ಯಾವ ಥರ ಗೇಮ್ಸ್ನೆಲ್ಲ ಇಷ್ಟಪಟ್ಟು ಆಡ್ತಾನೋ ಅದನ್ನು ಆಟ ಆಡಿಸ್ತಾ ಇದ್ವಿ. ಬಟ್ ಅವ್ನು ಎಷ್ಟು ಆ್ಯಕ್ಟಿವ್ ಇದ್ದಾನೆ ಅಂತಂದರೆ ನಿಜವಾಗ್ಲೂ ನನಗೆ ಅವ್ನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಕ್ಕೂ ಈಗಲೂ ಅವ್ನು ಯಾವಾಗಲೂ ಅಷ್ಟೇ ಫುಲ್ ಆ್ಯಕ್ಟಿವ್ ಅವನು. ಯಾವಾಗನ ರಾತ್ರಿ ಒಂದಿನ ಎಲ್ಲ ಸುಸ್ತಾಗಿ ಆಟ ಆಡಿಸಿರೋ ನೆಕ್ಸ್ಟ್ ಡೇ ಹೋಗೋಣ ಸೂರಜ್ ಅಂತಂದರೆ ಎಸ್ ನಡಿ ಚಿಕ್ಕಿ ಅಂತಾನೆ. ಅಷ್ಟು ಆ್ಯಕ್ಟಿವ್ ಅವನು. ಎಷ್ಟು ಸುಸ್ತಾಗಿದ್ದರೂ ಆಚೆ ಹೋಗೋದ್ರಲ್ಲಿ, ಗೇಮ್ಸ್ ಆಡೋದ್ರಲ್ಲಿ ಇದರಲ್ಲೆಲ್ಲ ತುಂಬ ಚುರುಕಿದ್ದಾನೆ ಅವನು. ಯಾವುದೇ ಗೇಮ್ಸ್ ಆಗಲಿ ಕೆಲವೊಂದು ಗೇಮ್ಸಿಗೆ ಹೆದರ್ತಾನೆ, ಬಟ್ ಕೆಲವೊಂದ್ರಲ್ಲಿ ತುಂಬ ಡೇರಿದ್ದಾನೆ, ಚೆನ್ನಾಗಿ ಆಟ ಆಡ್ತಾನೆ, ಬುದ್ಧಿವಂತ ಕೂಡ ಹೌದು. ಖುಷಿಯಾಗುತ್ತೆ ಅವನೊಂಥರ ನೋಡಿ. ಆ ಮಕ್ಕಳ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ನನಗೆ ಆ ಥರ ಫೀಲ್ ಆಯಿತು. ನಾವಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮದೇ ಬೇರೆ ಥರ ಎಂಜಾಯ್ಮೆಂಟು, ಲಗೋರಿ, ಕುಂಟೆಬಿಲ್ಲೆ ಆ ಥರ ಎಲ್ಲ. ಬಟ್ ಈಗಿನ ಮಕ್ಕಳಿಗೆ ಆ ಥರ ಸಿಗಲ್ಲ. ಅವರೂರಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ, ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಇಲ್ಲಿ ಅವನಿಗೆ ನಾವು ಎಲ್ಲ ಹೊಸಬ್ರಲ್ಲ, ಸೊ ಅವನ್ನ ಅವ್ರ ಚಿಕ್ಕಪ್ಪ ನಾನೇ ಎಂಟರ್ಟೈನ್ ಮಾಡಬೇಕು. ಸೊ ನಮ್ಗೆ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಅವನ್ನ ಕರ್ಕೊಂಡೋಗಿ ಎಂಟರ್ಟೈನ್ ಮಾಡೋಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ತಾಯಿದ್ವಿ. ಸೊ ಅವ್ರು ಮಾರ್ನಿಂಗ್ ವಾಕ್ ಹೋಗಿದ್ದಾಗ ಅಲ್ಲಿ ಸ್ಕೇಟಿಂಗ್ ಆಡ್ತಾಯಿದ್ರು, ಅದನ್ನೆಲ್ಲ ನೋಡಿ ಖುಷಿಪಟ್ಟ. ಮತ್ತು ಇಲ್ಲಿ ನೋಡಿ ಅವ್ರ ಚಿಕ್ಕಪ್ಪನ ಜೊತೆ ಎಷ್ಟು ಚೆನ್ನಾಗಿ ಅವನು ಸ್ಕೂಟಿ ಓಡಿಸ್ತಾ ಇದ್ದಾನೆ ಅಂತಂದರೆ ನನಗೆ ಕೂಡ ಮರ್ತೋಗ್ಬಿಟ್ಟಿದೆ ಸ್ಕೂಟಿ ಓಡಿಸೋದು. ಅವನು ಅಷ್ಟು ಚೆನ್ನಾಗಿ ಅವ್ರ ಚಿಕ್ಕಪ್ಪನ ಕೂಡಿಸ್ಕೊಂಡು ಬ್ಯಾಲೆನ್ಸ್ ಮಾಡಿದ್ದು ನನಗೆ ನೋಡಿ ಆಶ್ಚರ್ಯನೇ ಆಗೋಯಿತು. ಅಲ್ಲೆಲ್ಲ ಮಾರ್ನಿಂಗು ವಾಕ್ ಮಾಡ್ತಾರೆ ಚೆನ್ನಾಗಿ. ಸೊ ಅಲ್ಲಿ ಮಕ್ಕಳು ಸ್ಕೇಟಿಂಗ್ ಎಲ್ಲ ಕಲಿತಾ ಇದ್ದಾರೆ. ಅದಾದಮೇಲೆ ಅವ್ನು ಮತ್ತೆ ಸ್ವಿಮ್ಮಿಂಗ್ ಹೋಗಬೇಕು ಅಂತ ಅಂದ. ಅವನಿಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಾಯಿತು. ಸೊ ಅವ್ರ ಚಿಕ್ಕಪ್ಪ ಮತ್ತೆ ಅವ್ರನ್ನ ಸ್ವಿಮ್ಮಿಂಗಿಗೆ ಕರ್ಕೊಂಡೋದ. ಸೊ ಅವನು ಈ ಸರಿ ಆಳಕ್ಕೆಲ್ಲ ಹೋಗ್ಬಿಟ್ಟು, ಯಾಕಂದರೆ ಅವ್ರ ಚಿಕ್ಕಪ್ಪ ಇದ್ದಾರಲ್ಲ ಧೈರ್ಯವಾಗಿ ಅವನ ಆಟಾಡ್ತಾನೆ. ಅಲ್ಲಿ ನೋಡಿ ಆ ಕಡೆ ಎಲ್ಲ ನಾನು ಕರ್ಕೊಂಡೇ ಹೋಗಿರಲಿಲ್ಲ ಅವತ್ತು. ಬಟ್ ಇವತ್ತಂತೂ ಅವನು ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡಿಕೊಂಡು ಆ ಥರ ಆಳದಲ್ಲಿದ್ದಾನೆ ಅಂತಂದರೆ ಅದೆಲ್ಲ ಅವ್ರ ಚಿಕ್ಕಪ್ಪಂದೇ ಕೊಟ್ಟಿರೋ ಧೈರ್ಯ. ಮತ್ತು ಚೇತು ಕೂಡ ಬಂದಿದ್ದ ಸೂರಜ್ನ ಊರಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ. ಅವನು, ತಾರಿಣಿ, ಅವ್ರ ಅಪ್ಪಾಜಿ ಎಲ್ಲರೂ. ತಾರಿಣಿ ಸ್ವಿಮ್ ಮಾಡಿದ್ದಾಳೆ. ನನಗಂತೂ ಖುಷಿಯಾಗೋಯ್ತು ಅವಳನ್ನ ನೋಡಿ. ಅವ್ರ ಅಪ್ಪಾಜಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡಿಸ್ತೈತೆ ಅಂದರೆ, ಅವಳು ಆ ಥರ ಕಾಲು ಬಡ್ಕೊಂಡು ಸ್ವಿಮ್ ಮಾಡಿದ್ದೆ ನನಗೆ ನೋಡಿ ಖುಷಿಯಾಗೋಯ್ತು. ಆದರೆ ಅವಳ ವಂಡರ್ಲಾ ಕರ್ಕೊಂಡೋದಾಗ ಅಷ್ಟು ಎದುರುಬಿಟ್ಟಿದ್ಲು ಅನಿಸುತ್ತೆ. ಬಟ್ ಇದು ನೆಕ್ಸ್ಟ್ ಡೇ ಅಲ್ವಾ, ಅವಳು ಖುಷಿಯಾಗಿ ಚೆನ್ನಾಗಿ ಆಡಿಳು ಅವ್ರ ಅಪ್ಪಾಜಿ ಜೊತೆ. ಅವ್ರ ಅಪ್ಪನೂ ಖುಷಿಯಾಗಿ ಆಟ ಆಡಿಸ್ಕೊಂಡು ಬಂದು. ಮತ್ತಿದು ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ, ಅವನು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಊರಿಗೆ ಹೋದ. ಇಲ್ಲಾಂದರೆ ಇನ್ನೊಂದು ವಾರ ಇರಿಸ್ಬೋದಿತ್ತು. ಈ ಥರ ನಿಜವಾಗ್ಲೂ ಈ ವೀಕ್ ಫುಲ್ ಎಂಜಾಯ್ಮೆಂಟ್ ಮಾಡಿದ್ದೀವಿ ಅಂದರೆ ಅಷ್ಟು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಸೂಪರಾಗಿತ್ತು ಅಂತ ಹೇಳ್ಬೋದು ಈ ವೀಕು. ಮಕ್ಕಳೇ ಹಾಗಲ್ವಾ, ನಾವೆಂಥ ಸೋಂಬೇರಿಗಳಾದರೂ ನಮ್ಮನ್ನು ಆ್ಯಕ್ಟಿವ್ ಮಾಡೋಕ್ಕೆ ಮಕ್ಕಳಿಂದನೇ ಸಾಧ್ಯ. ಅವ್ರ ಹಿಂದೆ ನಾವು ನಿಜವಾಗ್ಲೂ ನಾವು ಮುಂಚೆ ಹೆಂಗಿದ್ವಿ, ಮದುವೆ ಆದಮೇಲೆ ಹೆಂಗಿದ್ದೀವಿ, ಮಕ್ಕಳಾದ್ಮೇಲೆ ಅಂದರೂ ಇನ್ನೂ ಹೆಂಗಿದ್ದೀವಿ. ಯಪ್ಪ ದೇವರೇ, ಮಕ್ಕಳು ನಿಜವಾಗ್ಲೂ ನಾವು ಹೇಗೆ ಅಂದ್ಕೊಂಡಿರ್ತೀವೋ ಅದಕ್ಕೆ ಆಪೋಸಿಟಪ್ಪ. ಅವ್ರ ಜೊತೆ ನಾವು ಮತ್ತೆ ಮಕ್ಕಳಾಗ್ತೀವಿ ಅನ್ನೋದಂತೂ ನಿಜವಾಗ್ಲೂ ಹೌದು. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕೆಲವೊಂದು ಸರಿ ಎಷ್ಟು ಖುಷಿಯಾಗುತ್ತೋ, ಕೆಲವೊಂದು ಸರಿ ಅಷ್ಟೇ ಈ ಮಕ್ಕಳು ಹಠ ಮಾಡಿದಾಗೆಲ್ಲ ಬೇಜಾರಾಗುತ್ತೆ. ಬಟ್ ಈ ಥರ ಆಚೆ ಬಂದಾಗ ನಮಗೂ ಒಂದು ಒಳ್ಳೆ ವೆಕೇಷನ್ಸು, ಅವ್ರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು. ಅವರು ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ಬೋದು. ಏನೋ ಒಂದು ಕೆಲವೊಂದು ಸರಿ ಫ್ರಸ್ಟ್ರೇಷನ್ ಎಲ್ಲ ಈ ಥರ ಆಚೆ ಹಾಕ್ಬಿಟ್ರೆ ಲೈಫ್ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ ಈ ಥರ ನಾವು ಎಂಜಾಯ್ ಮಾಡಬೇಕು, ಯಾವಾಗಲೂ ಒಳಗೆ ಇರಬಾರ್ದು ಅನ್ನೋದು ನಂಗೆ ಅವಾಗವಾಗ ಅರ್ಥ ಆಗುತ್ತೆ. ಬಟ್ ಕೆಲವೊಂದು ಸರಿ ಅವ್ರಿಗೆ ಕೆಲಸ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ. ಇನ್ನು ಸಂಡೇ ಮಂಡೇ ಅನ್ನೋದು ಹೇಗೆ ಹೋಗ್ಬಿಡುತ್ತೋ ಅನ್ನೋದು ಗೊತ್ತಾಗಲ್ಲ. ಆ ಸಂಡೇಲಿ ನಾವೇನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಆದರೆ ಮಕ್ಕಳು ಮಾತ್ರ ಈ ಥರ ಅವ್ನು ಸೂರಜ್ ಇರೋದು. ಸೊ ಈ ವೀಕಂತೂ ಮಸ್ತ್ ಮಜಾ ಇತ್ತು. ನಾನಂತೂ ಫುಲ್ ಖುಷಿಪಟ್ಟೆ. ನೀವು ವಿಡಿಯೋ ನೋಡಿ ಖುಷಿಪಟ್ಟಿದ್ದೀರಾ ಅನ್ಕೋತೀನಿ. ಓಕೆ, ಬಾಯ್.